ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅಹಮದ್ ಗುಲೆ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಜಯನಗರ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಇವಾಗ ಒಂದು ಕ್ವಶನ್ ಏನಿದೆ, ಮತ್ತು ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಗಲಿ ಬೇರೆ ಬೇರೆ ಮಾಧ್ಯಮದಿಂದ ಎಷ್ಟೋ ಹುಡುಗರು ಕೇಳ್ತಾರೆ. ಅದು ಎಷ್ಟೋ ಜನರು ಅವೇರ್ನೆಸ್ಗಾಗಿ ಕೇಳ್ತಾರೆ, ಅಥವಾ ಎಷ್ಟೋ ಜನರಿಗೆ ಏನೋ ಸುಮ್ಮನೆ ಒಂದು ಕೇಳೋಣ ಅಂತ ಕೇಳ್ತಾರೆ, ಏನೋ ಗೊತ್ತಿಲ್ಲ. ಬಟ್ ಏನಂದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇದೆ, ಅದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಂದ್ರೆ ಎಷ್ಟು ಸರ್ತಿ ಸಂಭೋಗ ಮಾಡಿದ್ರೆ ಮಕ್ಕಳಾಗ್ಬೋದು ಅಂತ. ಸೊ ಇದು ಸ್ವಲ್ಪ ನಾನು ಏನ್ ಮಾಡ್ತೀನಿ, ಫಸ್ಟ್ ಮಕ್ಕಳು ಹೇಗಾಗುತ್ತೆ ಮತ್ತು ಎಷ್ಟು ಸತಿ ಸೆಕ್ಸ್ ಮಾಡಿದ್ರೆ ಮಕ್ಕಳಾಗುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮಕ್ಕಳಾಗಬೇಕಂದ್ರೆ ಒಂದು ಕ್ರಿಯೆ ಇದು ಇಂಪಾರ್ಟೆಂಟ್. ಏನಂದ್ರೆ ಮಹಿಳೆಯರದು ಎಗ್ಗು, ಪುರುಷರದು ವೀರ್ಯ ಒಂದನ್ನ ಒಂದು ಅಟ್ಯಾಚ್ ಆಗಬೇಕು. ಅವಾಗ ಏನಾಗುತ್ತೆ, ಫರ್ಟಿಲೈಸೇಷನ್ ಅಥವಾ ಗರ್ಭಧಾರಣೆ ಅಂತ ಹೇಳ್ಬೋದು. ಇದು ಹೇಗಾಗುತ್ತೆ, ಮಹಿಳೆ ಅಥವಾ ಪುರುಷ ಲೈಂಗಿಕ ಕ್ರಿಯೆಯಲ್ಲಿ ಪಾರ್ಟಿಸಿಪೇಟ್ ಆದ್ಮೇಲೆ ಇವನು ವೀರ್ಯ ಯೋನಿನಲ್ಲಿ ಎಜಾಕ್ಯುಲೇಟ್ ಅಥವಾ ವೀರ್ಯ ಯಾವಾಗ ಯೋನಿನಲ್ಲಿ ಸ್ಖಲನ ಆಗುತ್ತೆ ನೋಡಿ, ಆ ವೀರ್ಯ ಯೋನಿನಲ್ಲಿ ಏನಿರುತ್ತೆ ಗೊತ್ತಾ, ಒಂದು ಗರ್ಭಾಶಯ ಇರುತ್ತೆ, ಯೂಟರನ್ಸ್ ಅಂತೀವಿ. ಅದಕ್ಕೆ ಸೈಡ್ ನಲ್ಲಿ ಎರಡು ಟ್ಯೂಬ್ ಇರುತ್ತೆ, ಅದನ್ನ ಫ್ಯಾಲೋಪಿಯನ್ ಟ್ಯೂಬ್ ಅಂತೀವಿ. ಆ ಟ್ಯೂಬ್ಗೆ ಸೈಡಿಗೆ ಓವರೀಸ್ ಅಂತ ಇರುತ್ತೆ. ಸೊ ಇವಾಗ ಈ ಓವರೀಸ್ ಏನಿರುತ್ತೆ ನೋಡಿ, ಮಹಿಳೆಯರ ಬಾಡಿನಲ್ಲಿ ಎಗ್ ನ ಉತ್ಪತ್ತಿ ಮಾಡೋದು. ಯಾವಾಗ ಈ ಮಂತ್ಲಿ ಸೈಕಲ್ 28 ದಿವಸದ ಮಹಿಳೆಯರ ಸೈಕಲ್ ಇರುತ್ತೆ ನೋಡಿ, ಅದರಲ್ಲಿ ಒಂದ್ಸತಿ ಇವಾಗ 5 ದಿನ ಬ್ಲೀಡಿಂಗ್ ಆಗಿದೆ ಅಂತ ತಿಳ್ಕೊಳ್ಳಿ. ಆಮೇಲೆ 5 ದಿಂದ 6 ದಿನ ಈ ಓವರಿನ ಬೇಕು ಹೊಸ ಎಗ್ ಉತ್ಪತ್ತಿ ಮಾಡಕ್ಕೆ. ಆವಾಗ ಈ ಹೊಸ ಎಗ್ ಉತ್ಪತ್ತಿ ಆದ್ಮೇಲೆ ಈ ಎಗ್ ಏನ್ ಮಾಡುತ್ತೆ, ಇಲ್ಲಿಂದ ಹೊರಗಡೆ ಬಂದ್ಬಿಟ್ಟು ಈ ಫ್ಯಾಲೋಪಿಯನ್ ಟ್ಯೂಬ್ ನಲ್ಲಿ ಬಂದ್ಬಿಟ್ಟು ಕೂತ್ಕೊಳ್ಳುತ್ತೆ. ಯಾರಾದ್ರ ಬರ್ತಾರ ಅಂತ. ಅವಾಗ ಆ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಅಂದ್ರೆ ಫರ್ಟಿಲೈಸೇಷನ್ ಪೀರಿಯಡ್ ಅಂತೀವಿ. ಫರ್ಟಿಲೈಸೇಷನ್ ಪೀರಿಯಡ್ ಯಾವಾಗಿರುತ್ತೆ ಅಂದ್ರೆ, ಒಂದು ಮಹಿಳೆಗೆ ಮೆನ್ಸ್ಟ್ರುವಲ್ ಸೈಕಲ್ ಅಥವಾ ಮೆನ್ಸ್ಟ್ರುವಲ್ ಏನ್ ಬ್ಲೀಡಿಂಗ್ ಇದೆ ನೋಡಿ, ಫಸ್ಟ್ 5 ದಿನ ಬ್ಲೀಡಿಂಗ್ ಆಗಿದೆ, ಆಮೇಲೆ ನೆಕ್ಸ್ಟ್ ಒಂದು 5 ದಿನ ರಿಕವರಿ ಫೇಸ್ ಏನಿರುತ್ತೆ. ಸೊ ಈ 10 ದಿನ ಬಿಟ್ಟಾದ್ಮೇಲೆ, ಸೊ ಫ್ರಮ್ ದ LMP, ಸೊ ಇದು ಫಸ್ಟ್ ಡೇ ಏನಿದೆಲ್ಲ ಪೀರಿಯಡ್ದು, ಅದು 5 ದಿನ ರಕ್ತವಾಯಿತು, ಆಮೇಲೆ 5 ದಿನ ಆಗಿದೆ. ಸೊ ಟೋಟಲ್ 10 ದಿವಸ ಆದ್ಮೇಲೆ 11ನೇ ದಿವಸ ಹಿಡಿದು 20ನೇ ದಿವಸ, ಫ್ರಮ್ 11th ಡೇ ಟು 20th ಡೇ, ಈ ಟೈಮ್ ನಲ್ಲಿ ಏನಾಗುತ್ತೆ, ಫರ್ಟೈಲ್ ಪೀರಿಯಡ್ ಅಂತೀವಿ. ಡ್ಯೂರಿಂಗ್ ಈ ಪೀರಿಯಡ್ ನಲ್ಲಿ ನೀವು ಒಂದೇ ಸತಿ ಸೇರಿದ್ರು ಈ 10 ದಿನ ಟೈಮ್ ನಲ್ಲಿ ಫಸ್ಟ್ ಬಾಲಿಗೆ ಹಿಟ್ ವಿಕೆಟ್ ಮಿಡಲ್ ಸ್ಟಂಪ್ ಹೋಗ್ಬೋದು. ಸಮ್ ಟೈಮ್ ನನಗೆ ಒಬ್ರು ಕೇಳಿದ್ರು, ಏನಂದ್ರೆ ಸರ್ ಮದುವೆ ಆಗಿ 1 ತಿಂಗಳಾಗಿದೆ, ವೈಫ್ ಏನ್ ಹೇಳಿದ್ರು ಅಂದ್ರೆ, ಜಸ್ಟ್ ನಮ್ದು ಮದ್ವೆಗಿಂತ ಒಂದು 5 ದಿನನೋ 6 ದಿನ ಮುಂಚೆನೆ ಆಕೆಗೆ ಪೀರಿಯಡ್ ಬಂದಿತ್ತು. ಆಮೇಲೆ ಮದ್ವೆ ಆಯ್ತು, ಮದ್ವೆ ಆಗಿದ್ ಒಂದು 5-6 ದಿವಸಕ್ಕೆ ನಮ್ ಫಸ್ಟ್ ನೈಟ್ ಆಯ್ತು. ಅವಾಗ ಬರೀ ಒಂದೇ ಸತಿ ಮಲಗಿದ್ದೀನಿ ಸರ್, ಆಮೇಲೆ ಏನೋ ಆಷಾಢ ಬಂತು, ಆಕೆ ಆ ಕಡೆ ಹೋದ್ರು. ಇವಾಗ ನೋಡಿದ್ರೆ ಪ್ರೆಗ್ನೆಂಟ್ ಆಗ್ತಾ ಇದಾರೆ. ಸರ್ ಈಗ ಇದು ಮಗು ನಂದ, ಯಾಕಂದ್ರೆ ನಾನ್ ಬರೀ ಒಂದೇ ಸತಿ ಸೇರಿದ್ದೀನಿ ಅಂತ. ಸೊ ಮಿತ್ರರೇ, ಏನಂದ್ರೆ ಒಂದು ಸತಿನೋ ಆ ಪರ್ಟಿಕ್ಯುಲರ್ ದಿನನಲ್ಲಿ ನೀವು ಸೇರಿದ್ರೆ ಆ ವೀರ್ಯ ಹೋಗ್ಬಿಟ್ಟು ಆ ಎಗ್ನ ಟಚ್ ಆಗ್ಬಿಟ್ರೆ ಆಯ್ತು. ಅದು ಯಾವಾಗ ನೀವು ಈ 10 ದಿನ ಒಳಗಡೆ ಅಥವಾ 20 ದಿನ ಆದ್ಮೇಲೆ ನೀವು 10 ಸತಿ ಸೇರಿದ್ರು ಅವಾಗ ಗರ್ಭಧಾರಣೆ ಆಗಲ್ಲ. ಯಾಕಾಗಲ್ಲ ಅಂದ್ರೆ, ಬಿಕಾಸ್ ಆ ಎಗ್ ಏನಾಗುತ್ತೆ, ರಪ್ಚರ್ ಆಗಿರುತ್ತೆ. ಆ ಡ್ಯೂರಿಂಗ್ ಫರ್ಟೈಲ್ ಪೀರಿಯಡ್ ಏನಾಗುತ್ತೆ, ಆ ಟೈಮ್ ನಲ್ಲಿ ಮಾತ್ರ ಅದು ರೆಡಿ ಇರುತ್ತೆ. ಓಕೆನಾ? ಸೊ ಆ ಟೈಮ್ ನಲ್ಲಿ ನೀವು ಒಂದ್ಸತಿ ಏನಾಗುತ್ತೆ, ಮೀಟ್ ಆದ್ರೆ ವೀರ್ಯ ಒಳಗಡೆ ಹೋಗ್ಬಿಟ್ಟು ಎಗ್ನ ಅಟ್ಯಾಚ್ ಆಗ್ಬಿಟ್ರೆ ಮಕ್ಕಳಾಗ್ಬಿಡ್ತಾರೆ. ಬಟ್ ಈ ಫರ್ಟೈಲ್ ಪೀರಿಯಡ್ ಬಿಟ್ಬಿಟ್ಟು ಪೀರಿಯಡ್ ಬಂದ್ ಆದ ತಕ್ಷಣ ಅಥವಾ ಡ್ಯೂರಿಂಗ್ ಪೀರಿಯಡ್ ರಕ್ತ ಬರ್ತಾ ಇದೆ ನೀವು ಸೇರಿದ್ರ ಮಕ್ಕಳಾಗಲ್ಲ. ಅಥವಾ ಆಲ್ರೆಡಿ ಬ್ಲೀಡಿಂಗ್ ಆಗ್ಬಿಟ್ಟು ಈಗ ಇನ್ನೂ ಒಂದು 5 ದಿನ ಇದೆ ಅಂದ್ರೆ ನನಗೆ ಡೇಟ್ ಬರುತ್ತೆ ಅಂದ್ರೆ ಆ ಟೈಮ್ ನಲ್ಲಿ ಸೇರಿದ್ರು ಮಕ್ಕಳಾಗಲ್ಲ. ಬಿಕಾಸ್ ಅದು ಆಲ್ರೆಡಿ ಶೆಡ್ಡಿಂಗ್ ಫೇಸ್ ನಲ್ಲಿ ಹೋಗಿದಿರುತ್ತೆ. ಸೊ ನೀವು 1 ಸತಿ ಸೇರಿ ಅಥವಾ 10 ಸತಿ ಸೇರಿ ಇದರಲ್ಲಿ ಅದು ಮ್ಯಾಟರ್ ಆಗಲ್ಲ. ಯಾವಾಗ ಆ ಮಹಿಳೆಗೆ ಫರ್ಟೈಲ್ ಪೀರಿಯಡ್ ಇರುತ್ತೆ
ಅಂದರೆ ಪೀರಿಯಡ್ ಆಗಿ ಹಿಡಿದು 10ನೇ ದಿನ ಇಟ್ಕೊಂಡು ಮುಂದಿನ ನೆಕ್ಸ್ಟ್ 10 ಡೇಸ್ ಈ ಟೈಮ್ನಲ್ಲಿ ನೀವು ಸೇರಿ ಅದನ್ನು ವೀರ್ಯನ ಕರೆಕ್ಟಾಗಿ ಒಳಗಡೆ ಬಿಟ್ಟರೆ 100% ಒಂದು ಶಾಟ್ಗೆ ಹಿಟ್ ಆಗಿಬಿಡುತ್ತೆ. ಇದು ಬಿಟ್ಟು ಅದು ಆದ್ಮೇಲೆನೂ ಅದಕ್ಕಿಂತ ಮುಂಚೆನೂ ಮಾಡಿದ್ರೂ ಏನು ಉಪಯೋಗ ಇಲ್ಲ. ಸೊ ಹೋಪ್ಫುಲಿ ನಿಮ್ಗೇನು ಕ್ವಶನ್ ಇದೆ ಇದು ನಾನು ಆನ್ಸರ್ ಮಾಡಿದ್ದೀನಿ ತಿಳ್ಕೊಳ್ತೀನಿ. ಮತ್ತು ಈ ಥರ ಏನಾದರೂ ತಮಗೆ ಡೌಟ್ ಇದೆ, ಈ ಥರ ಏನಾದರೂ ನಿಮಗೆ ಕ್ಯೂರಿಯಾಸಿಟಿ ಇದೆ, ತಿಳ್ಕೊಬೇಕಂತ ಏನಾದರೂ ವಿಷಯ ನಿಮಗೆ ಕೇಳಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನೀವೇನಾದರೂ ಮದುವೆ ಆಗಿ 8 ವರ್ಷ ಆಗಿದೆ, 10 ವರ್ಷ ಆಗಿದೆ, IVF ಮಾಡಿದ್ದೀವಿ, ಎಲ್ಲ ಕಡೆ ಮಾಡಿ ಸುಸ್ತಾಗಿದೆ, ಸಾಕಾಗಿದ್ದೀವಿ, ಬಟ್ ಸ್ಟಿಲ್ ಒನ್ಸ್ನಲ್ಲಿ ಒಂದಿದೆ ನಮ್ಮ ಸ್ವಂತ ಒಂದು ಮಗು ಇದ್ರೆ ಬೇಕಾಗಿತ್ತು, ಒಳ್ಳೇದಾಗ್ತಿತ್ತಪ್ಪ ಅಂತ ಆ ಥರ ಏನಾದರೂ ಕ್ಯೂರಿಯಾಸಿಟಿ ಇದ್ದರೆ ಒಂದ್ಸತಿ ನನಗೆ ನನ್ನ ಕ್ಲಿನಿಕ್ನಲ್ಲಿ ಬಂದು ಮೀಟ್ ಆಗಿ. ಯಾಕಂದರೆ ಎಷ್ಟೋ ಜನ 2 IVF 3 IVF ಪ್ಲೇಯರ್ ಆಗಿದ್ದವರು ನಮ್ಮ ಹತ್ರ ಬಂದ್ಬಿಟ್ಟು ಮಕ್ಕಳಾಗಿದ್ದಾರೆ, 48 ವರ್ಷದವರೆಗೂ ಮಕ್ಕಳಾಗಿದ್ದಾರೆ. ಸೊ ಅದನ್ನು ನೀವು ಏನು ಮಾಡ್ಬೋದು, ನನ್ನ ಕ್ಲಿನಿಕ್ನಲ್ಲಿ ಒಂದ್ಸತಿ ಬಂದ್ಬಿಟ್ಟು ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ಇಫ್ ಇನ್ ಕೇಸ್ ದೂರ ಇದ್ದೀರಾ, ಏನಾದರೂ ವಾಟ್ಸಪ್ನಲ್ಲಿ ನೀವು ಏನಿದೆ ನಿಮ್ಮ ರಿಪೋರ್ಟ್ಸ್ ಎಲ್ಲ ಸೆಂಡ್ ಮಾಡಿಬಿಟ್ಟು ಒಂದು ಒಪಿನಿಯನ್ ಕೇಳಬೇಕು, ಸರ್ ಇದು ಆಗುತ್ತೋ ಇಲ್ಲ ಅಂತ ಏನಾದರೂ ನಿಮ್ಗೆ ಕೇಳಬೇಕಂತ ಇಚ್ಛೆ ಆದ್ರೂ ಆನ್ಲೈನ್ ಕನ್ಸಲ್ಟೇಷನ್ ಕೂಡ ನಾನು ಮಾಡ್ಕೊಡ್ತೇನೆ. ಧನ್ಯವಾದ.